ಹಾಗೂ ಇಲ್ಲಿ ನೆಲೆಸಿರುವಂತಹ ಪೋಷಕರಿಗೆ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ 70ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರೂ ಕೂಡ ಈ ಒಂದು ಕನ್ನಡ ನಾಡಿನಲ್ಲಿ ಜನ್ಮವನ್ನು ಪಡೆದು ನಮ್ಮ ಒಂದು ಜನ್ಮ ಸಾರ್ಥಕ ಆಗಿದೆ ಅಂತ ಹೇಳ್ಬೋದು. ಕನ್ನಡ ನಮ್ಮ ಭಾಷೆ, ನಮ್ಮ ಹೆಮ್ಮೆ. ಹೌದಾ? ಹೌದು ತಾನೆ? ಇವತ್ತಿನ ಒಂದು ಸಂದರ್ಭ ಅಥವಾ ಸಮಾರಂಭ ಯಾಕಂತ ಅದು ಯಾಕೆ ಮಾಡ್ತಿದ್ವಿ, ಏನಕ್ಕೆ ಮಾಡಬಹುದು ಅನ್ನೋದು ಯಾರಿಗಾದ್ರೂ ಗೊತ್ತಿದೆನಾ? ಇವತ್ತು ಕರ್ನಾಟಕದಲ್ಲಿ ಇರುವಂತ ನಮ್ಮೆಲ್ಲರಿಗೆ ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಒಂದು ಹಬ್ಬ. ಇದು ಕನ್ನಡಿಗರ ಗೌರವ ಮತ್ತು ನಮ್ಮ ಸಂಸ್ಕೃತಿಯ ಉತ್ಸವ ಕೂಡ ಹೌದು. 1956 ನವೆಂಬರ್ 1ರಂದು ಭಾಷೆಯ ಆಧಾರದ ಮೇಲೆ ಎಲ್ಲ ಪ್ರಾಂತೀಯ ರಾಜ್ಯಗಳನ್ನ ಅಥವಾ ಸ್ಥಳಗಳನ್ನ ಒಗ್ಗೂಡಿಸಿ ಒಂದು ರಾಜ್ಯ ಉದ್ಭವವಾಗುತ್ತೆ. ಅದು ಮೈಸೂರು ರಾಜ್ಯ ಆಗಿ ಹೊರಹೊಮ್ಮುತ್ತೆ. ಅಲ್ಲಿ ಅನೇಕ ಜನರು ಕನ್ನಡ ಭಾಷೆಯನ್ನ ಮಾತಾಡೋದ್ರಿಂದ ಮತ್ತು ಈ ಒಂದು ನೆಲ ಕಪ್ಪು ಮಣ್ಣಿನಿಂದ ಕೂಡಿರೋದ್ರಿಂದ ಈ ಒಂದು ಮೈಸೂರು ರಾಜ್ಯಕ್ಕೆ ಮತ್ತೊಂದಾಗಿ ಅಂದ್ರೆ ಹೊಸದಾಗಿ ಮರುನಾಮಕರಣ ಮಾಡಲಾಗುತ್ತೆ 1973ರಲ್ಲಿ ಕರ್ನಾಟಕ ಅಂತಂದೇಳಿ. ಈ ಒಂದು ಭಾಷೆ ಕೇವಲ ನಮ್ಮ ಭಾಷೆಯಲ್ಲ, ನಮ್ಮ ಮನಸ್ಸಿನ ಉಸಿರು, ನನ್ನ ತಾಯಿಯ ಮಾತು, ನಮ್ಮ ಗುರುಗಳ ಬೋಧನೆ ಹಾಗೂ ಈ ಮಣ್ಣಿನ ಪರಿಮಳ ಕೂಡ. ಇವತ್ತೆಲ್ಲರೂ ಅಂದ್ರೆ ನಾವೆಲ್ಲರೂ ಮೊಬೈಲ್, ಇಂಟರ್ನೆಟ್, ತಂತ್ರಜ್ಞಾನ ಮತ್ತೊಂದು ಬಳಕೆ ಮಾಡುವಂತ ಒಂದು ಯುಗದಲ್ಲಿ ಇರೋದ್ರಿಂದ ಈ ಒಂದು ಕನ್ನಡ ಭಾಷೆಯ ಸೊಗಸು ಎಲ್ಲಿ ಕೂಡ ಕಡಿಮೆ ಆಗಬಾರದು. ಅದನ್ನ ಎತ್ತಿ ಹಿಡಿಯುವಂತ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿರುತ್ತೆ. ಯಾಕಂತಂದ್ರೆ ಈ ಒಂದು ನಾಡಿಗೋಸ್ಕರ ಅನೇಕ ಮಹಾನ್ ವ್ಯಕ್ತಿಗಳು, ಹೋರಾಟಗಾರರು, ಕ್ರಾಂತಿಕಾರರು, ಕವಿಗಳು, ಸಾಹಿತಿಕಾರರು ಎಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ಶ್ರಮವನ್ನ ಪಣತೊಟ್ಟು ಅವರದೇ ಆದಂಥ ಒಂದು ಜೀವನ ಶೈಲಿಯಲ್ಲಿ ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ, ಈ ಒಂದು ನೆಲಕ್ಕಾಗಿ ತಮ್ಮ ಜೀವನವನ್ನು ಒತ್ತೆ ಇಟ್ಟಿದ್ದಾರೆ. ಅಂತ ವ್ಯಕ್ತಿಗಳಿಗೆ ನಾವು ಗೌರವ ಸೂಚಿಸುವ ಜೊತೆಗೆ ನಮ್ಮ ಒಂದು ಭಾಷೆಯ ಬಗ್ಗೆ, ನಮ್ಮ ಒಂದು ನಾಡಿನ ಬಗ್ಗೆ ಹೆಮ್ಮೆ ಇರಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದ್ರೆ, ನಾವೆಲ್ಲರೂ ಕನ್ನಡಿಗರಾಗಿರೋದ್ರಿಂದ, ನೀವು ವಿದ್ಯಾರ್ಥಿಗಳಾಗಿರೋದ್ರಿಂದ ಇಂದಿನಿಂದ ಪ್ರತಿನಿತ್ಯ ಕನಿಷ್ಠ ಪಕ್ಷ 1 ಪುಟ ಆದರೂ ಕನ್ನಡದಲ್ಲಿ ನೀವು ಓದಬೇಕು. ಕನ್ನಡ ಭಾಷೆಯನ್ನ ಅತಿ ಹೆಚ್ಚಾಗಿ ಬಳಸಬೇಕು. ಜೀವನದ ಶೈಲಿಗಾಗಿ ನಾವು ಅನೇಕ ಭಾಷೆಗಳನ್ನ ಕಲಿಬೇಕಾಗುತ್ತೆ. ಯಾಕಂದ್ರೆ ನಾವು ಬದುಕಬೇಕಂತಂದ್ರೆ ಬೇರೆ ಒಂದು ಪ್ರಪಂಚಕ್ಕೆ ಹೋಗ್ಬೇಕಾಗುತ್ತೆ, ಬೇರೆ ಬೇರೆ ರಾಜ್ಯಗಳಿಗೆ ತೆರಳಬೇಕಾಗುತ್ತೆ. ಹಾಗಾಗಿ ಬೇರೆ ಭಾಷೆಗಳನ್ನ ಕಲಿಯೋದು ಒಂದು ನಿಮಿತ್ತ, ಅದು ನಿಜ ಕೂಡ. ಹಾಗಾಗಿ ಕನ್ನಡ ಅನ್ನೋದು ನಮ್ಮ ಜೀವನ ಮತ್ತು ನಮ್ಮ ನುಡಿಯಾಗಿರೋದ್ರಿಂದ ನಮ್ಮ ಭಾಷೆ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ನಮ್ಮ ನಾಡಿನ ಬಗ್ಗೆ ನಮಗೆ ಹೆಮ್ಮೆ ಇರಬೇಕಂತ ಹೇಳ್ತಾ ಈ ಒಂದು ಮಾತುಗಳನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿದಾಯವನ್ನು ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ.